ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತೆ ವಾಸುದೇವಾಯ. ಇವತ್ತು ನಾನು ನಿಮಗೆ ಅಂದರೆ ನೀವು ದಪ್ಪ ಇರ್ಬೋದು, ಡೋರ ಇರ್ಬೋದು, ನೀವು ನೋಡಲಿಕ್ಕೆ ಅಂದರೆ ಕೆಲವರು ಫ್ಯಾಟ್ ಆಗಿಬಿಟ್ಟು ಚೆನ್ನಾಗಿ ಕಾಣಿಸಲ್ಲ. ನಾನು ಸಪ್ರ ಆಗಬೇಕು, ನಾನು ತುಂಬ ಚೆನ್ನಾಗಿ ಕಾಣಬೇಕು, ವೆಯ್ಟ್ ಲಾಸ್ ಆಗಬೇಕು, ವೆಯ್ಟ್ ಗೇನ್ ಆಗ್ತಾನೇ ಇದ್ದೇನೆ, ಸೊ ನನ್ನದು ತೂಕ ಜಾಸ್ತಿ ಆಗ್ತಾನೆ ಉಂಟು, ನಾನು ಚೆನ್ನಾಗಿ ಕಾಣ್ತಾ ಇಲ್ಲ, ಹೆಲ್ತ್ ಕೂಡ ಸರಿ ಇಲ್ಲ, ನನಗೆ ಆರೋಗ್ಯದ ಸಮಸ್ಯೆ ಪದೇ ಪದೇ ಕಾಣ್ತಾ ಉಂಟು, ಈ ಹೆಲ್ತ್ ಅಂದರೆ ವೆಯ್ಟ್ ಜಾಸ್ತಿ ಆಗಿ ಹೆಲ್ತ್ ರಿಲೇಟೆಡ್ ಸಮಸ್ಯೆ ಕಾಣ್ತಾ ಇರ್ಬೋದು, ಅಥವಾ ಈ ವೆಯ್ಟಿನಿಂದಾಗಿ ನನಗೆ ಚೆನ್ನಾಗಿರುವಂತಹ ಡ್ರೆಸ್ ಹಾಕ್ಕೊಳ್ಳಿಕ್ಕಾಗಲ್ಲ, ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ನನ್ನ ಏಜಿನವರು ತುಂಬ ಚೆನ್ನಾಗಿದ್ದಾರೆ, ಏಜ್ ಆದವರು ಕೂಡ ನನಗಿಂತ ಸಣ್ಣವರಾಗಿ ಕಾಣ್ತಾರೆ. ಬಟ್ ಈ ವೆಯ್ಟಿನಿಂದಾಗಿ ನಾನು ದಿನದಿಂದ ದಿನಕ್ಕೆ ಏಜ್ ಆದವರ ಥರ ಅಥವಾ ಚೆನ್ನಾಗಿ ಕಾಣ್ತಾ ಇಲ್ಲ, ಹೆಲ್ತ್ ಕೂಡ ಕೈ ಕೊಡ್ತಾ ಉಂಟು. ಅಂದರೆ ಇವತ್ತು ನಾನು ನಿಮಗೆ ಒಂದು ದೈವಿಕ ಸಂಕೇತವನ್ನು ಹೇಳಿಕೊಡ್ತೇನೆ, ಏನು ಮಾಡಬೇಕು ಅಂತಲೂ ಹೇಳ್ತೀನಿ. ಸೊ ನಿಮ್ಮದು ವೆಯ್ಟ್ ಎಷ್ಟೇ ಇರ್ಬೋದು, 60 ಇರ್ಬೋದು, 70 ಇರ್ಬೋದು, 80 ಇರ್ಬೋದು, 90 ಇರ್ಬೋದು, 110 ಇರ್ಬೋದು, 120 ಇರ್ಬೋದು, ಟೆನ್ಷನ್ ಮಾಡಬೇಡಿ ಆಯಿತಾ. ಇವತ್ತು ನಾನು ಹೇಳುವಂತಹ ಈ ಒಂದು ದೈವಿಕ ಸಂಖ್ಯೆಯನ್ನು ಈ ತಂತ್ರದೊಂದಿಗೆ ಫಾಲೋ ಮಾಡಿ ಖಂಡಿತವಾಗಿ ನೀವು ತುಂಬ ಸುಂದರವಾಗಿ ವಿದಿನ್ 1 to 3 ಮಂತ್, 1 ರಿಂದ 3 ತಿಂಗಳಿನ ಒಳಗಾಗಿ ನಿಮ್ಮ ವೆಯ್ಟ್ ನಿಮ್ಮ ಕಂಟ್ರೋಲ್ಗೆ ಬರುತ್ತೆ. ನೀವು ಎಲ್ಲರ ಥರ ಸುಂದರವಾದಂತಹ ಡ್ರೆಸ್ ಧರಿಸ್ಬೋದು, ಆರೋಗ್ಯದ ಸಮಸ್ಯೆ ಕೂಡ ಸರಿ ಹೋಗುತ್ತೆ. ನೀವು ಗಂಡು ಮಕ್ಕಳಿರ್ಬೋದು, ಹೆಣ್ಮಕ್ಳಿರ್ಬೋದು, ಯಾರು ಬೇಕಿದ್ರೂ ಮಾಡ್ಬೋದು. ಏಜ್ ಅನ್ನೋದು ಏನಿಲ್ಲ, ಇವರೇ ಮಾಡಬೇಕು ಅವರೇ ಮಾಡಬೇಕು ಏನಿಲ್ಲ. ಇವಾಗ ಅಂದರೆ ಟೀನೇಜಲ್ಲಿ ಕೂಡ ವೆಯ್ಟ್ ಗೇನ್ ಆಗುತ್ತೆ. ಕೆಲವೊಂದು ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಅಥವಾ PCOD ಪ್ರಾಬ್ಲಮ್ ಇರ್ಬೋದು. ಸೊ ಹಾಗಾಗಿ ಕೆಲವೊಂದು ಸಮಸ್ಯೆಗಳು, ಹೆಣ್ಮಕ್ಳು ಡೇಟ್ ಟೈಮ್ ಅಥವಾ ಡೆಲಿವರಿ ಟೈಮಲ್ಲಿ ಕೂಡ ದಪ್ಪ ಆಗ್ತಾರೆ, ಅಥವಾ ಗಂಡು ಮಕ್ಕಳು ಟೆನ್ಷನಿಂದ, ಅಥವಾ ಕೆಲವೊಂದು ಸಲ ಒಬೆಸಿಟಿ, ಸೊ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಎಲ್ಲನೂ ಸರಿ ಹೋಗುತ್ತೆ. ಇಲ್ಲಿ ನೀವು ನಂಬಿಕೆಯನ್ನಿಟ್ಟು ಮಾಡಬೇಕಾಗುತ್ತೆ. 100% ಇಲ್ಲಿ ರಿಸಲ್ಟ್ ಬರುತ್ತೆ. ನೀವೇ ಹೇಳ್ತೀರಾ, ರಿಸಲ್ಟ್ ಬಂದ ನಂತರ ನೀವು ನನಗೆ ಹೇಳಬೇಕು. ಸೊ ಈ ಕಮೆಂಟಲ್ಲಿ ಹಾಕಬೇಕು, ಏನು ಮಾಡಬೇಕು ಅಂತಲೂ ಹೇಳ್ತೇನೆ. ಪಾಸಿಟಿವ್ ಆಗಿರೋನು ಮಾಡಬೇಕು. ಹಾಗೆಯೇ ಯಾರಿಗಾದ್ರೂ ಪರ್ಸ್ನಲ್ ಲೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಸೊ ಹಣಕಾಸಿಗೆ ಸಂಬಂಧಿಸಿದ್ದು, ಜಾಬ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್, ಪ್ರೀತಿಯ ವಿಷಯ, ಅಥವಾ ಗಂಡ ಹೆಂಡತಿಯ ಮಧ್ಯೆ ಸಮಸ್ಯೆ, ಪ್ರೀತಿಸಿದವರ ಮಧ್ಯೆ ಸಮಸ್ಯೆ, ಏನೇ ಒಂದು ವಿಷಯ ಇದ್ರೂ ಪರ್ಸ್ನಲ್ ಲೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ. ಪರ್ಸ್ನಲ್ ಲೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಹಾಗೆಯೇ ಯಾರಿಗಾದ್ರೂ ಪ್ರಾರ್ಥನೆ ಮಾಡಬೇಕು ಅಂದರೆ ಹೇಳಿ, ಪರ್ಸ್ನಲ್ ಪ್ರಾರ್ಥನೆಗೆ ಪೇ ಮಾಡಲಿಕ್ಕೆಲ್ಲ ಹಣ ಅದು ಫ್ರೀ, ಬಟ್ ಪರ್ಸ್ನಲ್ ಲೀಡಿಂಗಿಗೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಸೊ ಪರ್ಸ್ನಲ್ ಲೀಡಿಂಗ್ ಬೇಕು ಅಂದರೆ ಹೇಳಿ. ಹಾಗೆಯೇ ಪರ್ಸ್ನಲ್ ಪ್ರಾರ್ಥನೆ ಬೇಕಿದ್ರೂ ಕಮೆಂಟಲ್ಲಿ ಹೇಳಿ. ನೋಡಿ, ಟೆನ್ಷನ್ ಮಾಡ್ಕೊಳ್ಬಾರ್ದು. ನಾನು ಚೆನ್ನಾಗಿಲ್ಲ, ನಾನು ಚೆನ್ನಾಗಿ ಕಾಣಲ್ಲ, ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅಥವಾ ನನಗೆ ನಡೀಲಿಕ್ಕೆ ಆಗಲ್ಲ, ಈ ವೆಯ್ಟ್ ಜಾಸ್ತಿ ಆಗಿ ತೂಕದಿಂದಾಗಿ ಎಲ್ಲರೂ ನನ್ನನ್ನು ನೋಯಿಸ್ತಾರೆ, ಎಲ್ಲರೂ ತಮಾಷೆ ಮಾಡ್ತಾರೆ ಅಂತ ನೀವು ಅಂದ್ಕೊಳ್ಬೋದು. ಬಟ್ ನಿಮ್ಮಕ್ಕೆ ಏನು ಬೇಕು, ನಿಮ್ಮ ಲೈಫ್ ಯಾವ ಥರ ಇರಬೇಕು, ನೀವು ಯಾವ ಥರ ಕಾಣಿಸ್ಬೇಕು, ನಿಮ್ಮ ವೆಯ್ಟ್ ಎಷ್ಟಿರಬೇಕು, ಇದೆಲ್ಲನೂ ಒಂದು ನೀವಾಗೆ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಕೆಲವೊಂದು ತಂತ್ರಗಳ ಮೂಲಕ, ಕೆಲವೊಂದು ದೈವಿಕ ಸಂಕೇತಗಳ ಮೂಲಕ, ಕೆಲವೊಂದು ಆ್ಯಂಜಲಿಕ್ ವರ್ಡ್ಗಳ ಮೂಲಕನೂ ಇರ್ಬೋದು. ಸೊ ಇವತ್ತು ನಾನು ನಿಮಗೆ ಏನು ಹೇಳ್ತಾ ಇದ್ದೇನೆ ಅಂದರೆ, ನೀವು ಈಸಿಯಾಗಿ ನೀವು ವೆಯ್ಟ್ ಲಾಸ್ ಮಾಡ್ಬೋದು. ಏನು ಮಾಡಬೇಕು ಅಂದರೆ, ಇದನ್ನು ಹೆಣ್ಮಕ್ಳು ಡೇಟ್ ಟೈಮಲ್ಲಿ ಮಾಡಬಾರ್ದು, 8 ದಿವಸ ಬಿಟ್ಟು ಮಾಡಬೇಕು. ಡೇಟ್ ಟೈಮಲ್ಲಿ ಮಾಡೋದಾದರೆ ಆವಾಗ ಮಾಡಬೇಡಿ, ಬೇರೆ ದಿವಸದಲ್ಲಿ ಎಲ್ಲ ಮಾಡ್ಬೋದು. ಏನು ಮಾಡಬೇಕು ಅಂದರೆ, ನಾನೊಂದು ನಿಮಗೆ ದೈವಿಕ ಸಂಕೇತವನ್ನು ಹೇಳ್ತೇನೆ. ಸೊ ಅದನ್ನು ನೀವು ಒಂದು ತಂತ್ರದ ಜೊತೆ ಮಾಡಬೇಕಾಗುತ್ತೆ. ಏನು ಮಾಡಬೇಕು, ಯಾರಿಗೆಲ್ಲ ಈ ನಂಬರ್ ಜಪ ಮಾಡಿ ಹಾಕಬೇಕು ಅವರು ಹೇಳಿ ನನಗೆ. ಸೊ ನೆಕ್ಸ್ಟ್ ವೀಕಲ್ಲಿ ಜಪ ಮಾಡಿಬಿಟ್ಟು ಹಾಕ್ತೇನೆ. ಅದನ್ನು ಡೈಲಿ ಕೇಳ್ತಾ ಬಂದರೆ ಆಯಿತು. ಸೊ ತಂತ್ರ ಇಲ್ಲಿ ಏನಂತ ಹೇಳ್ತೇನೆ. ಈ ನಂಬರ 481241 ಇನ್ನೊಮ್ಮೆ ಹೇಳ್ತೀನಿ ನೋಡಿ, 481241. ಇಂಟೆನ್ಷನ್ ಇರಬೇಕು. ಇವಾಗ ನಿಮ್ಮ ಒಂದು ವೆಯ್ಟ್ 95 ಉಂಟು, 70 ಉಂಟು, 75 ಉಂಟು, ನೀವು 55 kg ಆಗಬೇಕು, 60 ಆಗಬೇಕು, ಒಂದು 65 ವೆಯ್ಟ್ ಆಗಬೇಕು. ಇವಾಗ 110, 120 ಇದ್ದೀರಾ, 95 ಇದ್ದೀರಾ ವೆಯ್ಟ್, ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು. ಸೊ 65 ವೆಯ್ಟ್ಗೆ ನೀವು ಹೋಗಬೇಕು. 70 ರೀಚ್ ಆಗಬೇಕು ವೆಯ್ಟ್, ಅಥವಾ 55 ನಿಮಗೆ ಸಾಕು ಅಂದರೆ. ಸೊ ಏನು ಮಾಡಬೇಕಂದ್ರೆ, ಅದನ್ನು ಇಂಟೆನ್ಷನ್ ಫಿಕ್ಸ್ ಮಾಡಬೇಕು. ಇಷ್ಟೇ, ಇವಾಗ ನಾನು 90 kg ಇದ್ದೇನೆ ಫಾರ್ ಎಕ್ಸಾಂಪಲ್, ಇವಾಗ ನನಗೆ 60 kg ವೆಯ್ಟ್ ಆಗಬೇಕು. ಸೊ ನಾನು 60 kgಗೆ ಒಂದು ಮೈಂಡ್ಸೆಟ್ಟನ್ನು ಮಾಡಬೇಕು. ಒಂದು ಇಂಟೆನ್ಷನ್ ಅಂದರೆ ಸಂಕಲ್ಪದ ಥರ ಒಂದು ನೀವು ಮನಸ್ಸಿನಲ್ಲಿ ಅಂದ್ಕೊಳ್ಬೇಕಾಗುತ್ತೆ. ಸರ್ವಶಕ್ತನಾದ ಭಗವಂತ, ಡಿವೈನ್ ಏಂಜಲ್ಸ್ ಮತ್ತು ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡುವುದನ್ನು ಮರಿಬೇಡಿ ಇಲ್ಲಿ. ಆನಂತರ ಅಂದರೆ ಆ ವೆಯ್ಟಿಗೆ ನೀವು
ಫಿಕ್ಸ್ ಆಗಬೇಕು. ಇವಾಗ 55 ನಾನು ವೆಯ್ಟ್ ಆಗಬೇಕು ಅಂದರೆ ಯಾವ ಥರ ಹೇಳಬೇಕು ಅಂದರೆ, ನನ್ನ ಪ್ರೀತಿಯ ದೈವಿಕ ಸಂಕೇತವೇ 4812 ನನ್ನ ವೆಯ್ಟ್ 60 ಆಗಲು ನಾನು ಬಯಸುತ್ತೇನೆ. ಹಾಗೆಯೇ ನಾನು ತುಂಬ ಸುಂದರವಾಗಿ ಕಾಣಬೇಕು, ಹಾಗೆಯೇ ಆರೋಗ್ಯವಂತವಾಗಿ ನಾನು ಇರಬೇಕು. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳೋದು ಆಯಿತಾ. ಡೈಲಿ ಇದನ್ನು ನೀವು 41 ಬಾರಿ ಹೇಳ್ತಾ ಬನ್ನಿ. ಹಾಗೆಯೇ ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಯುವಂತಹ ಅಭ್ಯಾಸ ಇರುವವರು ನಿಮ್ಮ ರೈಟ್ ಹ್ಯಾಂಡಲ್ಲಿ ಮಿಡಲ್ ಫಿಂಗರ್, ಇದು ರಿಂಗ್ ಫಿಂಗರ್ ಉಂಟಲ್ಲ, ಮಿಡಲ್ ಫಿಂಗರ್ ಅಲ್ಲ ಸಾರಿ, ರಿಂಗ್ ಫಿಂಗರಲ್ಲಿ ಅದು ನೀರಿನ ಮೇಲೆ ಸಂಕೇತ ಬರೀಬೇಕು. 4812 ಅಂತ ಬರೆದು ಬಿಟ್ಟು ನೀವು ಅಂದ್ಕೊಳ್ಬೇಕು, ನಾನು ಇಷ್ಟು ವೆಯ್ಟ್ ಆಗಿದ್ದೇನೆ, ನಾನು ಹೆಲ್ತಿ ಆಗಿದ್ದೇನೆ, ನಾನು ನೋಡಲಿಕ್ಕೆ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀನಿ. ಸೊ ದಿನಕ್ಕೆ ವೆಯ್ಟ್ ಚೇಂಜ್ ಮಾಡೋದಲ್ಲ. 60 ಇವಾಗ ನೀವು 70 kgನಿಂದ ಅಥವಾ 100 kgಯಿಂದ 60 kgಗೆ ನೀವು ಚೇಂಜ್ ಆಗಬೇಕು, ವೆಯ್ಟ್ ಲಾಸ್ ಆಗಬೇಕು ಅಂದರೆ ಅದನ್ನೇ ಫಿಕ್ಸ್ 3 ತಿಂಗಳು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ರಿಸಲ್ಟ್ ಅನ್ನೋದು ವಿದಿನ್ 1 ತಿಂಗಳಲ್ಲಿ ನಿಮಗೆ ಗೊತ್ತಾಗುತ್ತೆ, ವೇರಿಯೇಷನ್ ಕಾಣಿಸುತ್ತೆ, ಗೊತ್ತಾಯ್ತಾ. ಇದು ನೀವು ಇದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಆದ ದಿವಸದಿಂದ ವೆಯ್ಟ್ ನೋಡ್ತಾ ಬನ್ನಿ, ಅದು ನಿಮಗೆ ರಿಸಲ್ಟ್ ಕೊಡುತ್ತೆ. ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು 1-2 ಮಾತಿನಲ್ಲೇ ಹೇಳಬೇಕು. ಅಂದರೆ ಇಲ್ಲಿ ಡಿವೈನ್ ಏಂಜಲ್ಸ್ಗೆ ನೀವು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಬೇಕಾಗುತ್ತೆ. ಪಾಸಿಟಿವ್ ಆಗಿರಿ, ಎಲ್ಲನೂ ನಿಮ್ಮ ಕೈಯಲ್ಲಿಂಟು. ಏನೇನೋ ಟ್ಯಾಬ್ಲೆಟ್ ತಗೊಂಡು ಅಥವಾ ಎಂತೆಂಥದ್ದು ಮಾಡಿಬಿಟ್ಟು ವೆಯ್ಟ್ ಲಾಸ್ ಆಗಿಲ್ಲ, ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಉಂಟು, ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಅಂತ ಹೇಳೋದಕ್ಕಿಂತ, ಸೊ ಇದು ಒಂದು ವೇದಿಕ್ ಆ್ಯಂಜಲ್ ನಂಬರ್, ಸೊ ದೈವಿಕ ಸಂಕೇತ, ಇದನ್ನು ಯೂಸ್ ಮಾಡಿ, ಈ ತಂತ್ರವನ್ನು ಮಾಡಿ, ಮತ್ತು ಆ ನೀರನ್ನು ನೀವು ಕುಡಿಬೇಕು. ಸೊ ಮನಸ್ಸಿನಲ್ಲಿ ಇಂಟೆನ್ಷನ್ ಇರಬೇಕು, ಪಾಸಿಟಿವ್ ಆಗಿ ಮಾಡಿ. ಇದೆಲ್ಲ ಎಂತ ವರ್ಕ್ ಆಗುತ್ತಾ, ಎಂಥದ್ದು ಅಷ್ಟೆಲ್ಲ ಖರ್ಚು ಮಾಡಿದ್ದೇನಾಗಿಲ್ಲ, ಇದೆಂಥದ್ದು ಅಂತ ಆ ಥರ ಎಲ್ಲ ನಂಬಿಕೆಯನ್ನಿಟ್ಟು ಮಾಡಿ 100% ರಿಸಲ್ಟ್ ಬಂದುತ್ತೆ. ರಿಸಲ್ಟ್ ಬಂದ ನಂತರ ನೀವು ನನಗೆ ಕಮೆಂಟಲ್ಲಿ ಹೇಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೇನು ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಹೇಳಿ, ಪರ್ಸ್ನಲ್ ಪ್ರಾರ್ಥನೆ ಬೇಕು ಅಂದ್ರೂ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ರೀಚ್ ಮಾಡಿ. ಏನಕ್ಕಂದರೆ ಕೆಲವರು ವೆಯ್ಟ್ ಗೇನ್ ಆಗಿ ತುಂಬ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ. ಯಾರು ವೆಯ್ಟ್ ಜಾಸ್ತಿ ಆಗಿರ್ತಾರೆ ಅವ್ರ ಜೊತೆ ಕೇಳಿ, ಅವ್ರು ತುಂಬ ಇದು ಚಿಕ್ಕ ಸಮಸ್ಯೆ ಅಂತ ಅಂದ್ಕೊಳ್ಬೋದು, ಬಟ್ ಅವ್ರು ಏನೋ ನೋವು ಕಷ್ಟ ಯಾತನೆ ಸ್ಟ್ರೆಸ್ ಅನುಭವಿಸ್ತಾರೆ, ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಹಾಗಾಗಿ ಇದು ನಂದು ಕ್ಲೈಂಟ್, ಅವರಿಗೆ ಕೂಡ ಅಪ್ಲೈ ಮಾಡಿ, ಅವರಿಗೂ ಕೂಡ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಆದಷ್ಟು ಈ ವಿಡಿಯೋನ ಜಾಸ್ತಿ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಏನಾದರೂ ವಿಷಯ ಇದ್ದರೆ ಕಮೆಂಟಲ್ಲಿ ಹೇಳಿ. ಖುಷಿಯಾಗಿರಿ. ಮತ್ತು ಬೇರೆ ಏನೇ ಒಂದು ಪರ್ಸ್ನಲ್ ಪ್ರಾರ್ಥನೆ ಬೇಕು ಇದ್ರೂ ಹೇಳಿ. ಯಾವುದೇ ಒಂದು ವಿಷಯಕ್ಕೆ ಸಂಬಂಧಿಸಿದ್ದು, ಸಮಸ್ಯೆಗೆ ಸಂಬಂಧಿಸಿದ್ದು, ಆದಷ್ಟು ಪಾಸಿಟಿವ್ ಆಗಿರಿ. ಟೆನ್ಷನ್ ಮಾಡ್ಕೊಳ್ಬೇಡಿ, ಸ್ಟ್ರೆಸ್ ಮಾಡ್ಕೊಳ್ಬೇಡಿ, ಖುಷಿಯಾಗಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.